ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಪಾಲಿಗೆ ಮಾಫಿ ಸಾಕ್ಷಿ ಸಂಕಷ್ಟವನ್ನು ತಂದೊಡ್ಡಿದೆ. ಇವತ್ತು ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಿಸಿದಂತ ಮಹತ್ವದ ಆದೇಶ ಪ್ರಕಟವಾಗುವುದಕ್ಕಿದೆ. ದರ್ಶನ್ಗೆ ಮಾಫಿ ಸಾಕ್ಷಿ ಮುಳುವಾಗುತ್ತಾ ಅನ್ನೋ ಪ್ರಶ್ನೆ. ಕಿಲ್ಲಿಂಗ್ ಸ್ಟಾರ್ ಮತ್ತು ಇತರೆ ಆರೋಪಿಗಳಿಗೆ ಇವತ್ತು ಮಹತ್ವದ ದಿನ. ಆರೋಪಿ ನಂಬರ್ 14 ಪ್ರದೋಷ್ ಸಲ್ಲಿಸಿರುವಂತ ಮಾಫಿ ಸಾಕ್ಷಿಯ ಅರ್ಜಿಗೆ ಸಂಬಂಧಿಸಿದಂತೆ ಇವತ್ತು ಕೋರ್ಟ್ ಆದೇಶವನ್ನು ಮಾಡುತ್ತೆ. ಪ್ರಾಸಿಕ್ಯೂಷನ್ ಮತ್ತು ಪ್ರದೋಷ್ ಪರ ವಕೀಲರ ವಾದ ಆಲಿಸಿದೆ ನ್ಯಾಯಾಲಯ. ಮಾಫಿ ಸಾಕ್ಷಿಯನ್ನು ಅಂಗೀಕರಿಸುವ ಬಗ್ಗೆ ಕೋರ್ಟ್ ಇವತ್ತು ಆದೇಶವನ್ನು ಮಾಡುತ್ತೆ. ಅರ್ಜಿ ಅಂಗೀಕರಿಸಿ ಕೋರ್ಟ್ ಹಲವು ಷರತ್ತುಗಳನ್ನು ವಿಧಿಸುವಂತ ಸಾಧ್ಯತೆ ಇದೆ ಅಂತ ಕಾನೂನು ತಜ್ಞರು ಹೇಳ್ತಾರೆ. ಮಾಫಿ ಸಾಕ್ಷಿ ಅಂಗೀಕಾರ ಆದರೆ ಹೇಳಿಕೆ ದಾಖಲಿಸೋದಕ್ಕೆ ದಿನಾಂಕವೂ ಕೂಡ ನಿಗದಿಯಾಗುತ್ತೆ. ಹೇಳಿಕೆಯ ಬಳಿಕ ಆರೋಪಿಗಳ ಪರ ವಕೀಲರಿಂದ ಪ್ರದೋಷ್ ಅವರನ್ನ ಪಾಟಿ ಸವಾಲಿಗೂ ಕೂಡ ಒಳಪಡಿಸಲಾಗುತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಈಗ ಈ ಮಾಫಿ ಸಾಕ್ಷಿಯ ಬಗ್ಗೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಡವಡವ ಶುರುವಾಗಿರೋದು. ಆರೋಪಿ ನಂಬರ್ 14 ಪ್ರದೋಷ್, ನಾನು ಅಪ್ರೂವರ್ ಆಗ್ತೀನಿ, ಏನಾಗಿದೆ ಅನ್ನೋದನ್ನ ಹೇಳ್ತೀನಿ ಅಂತ ಅರ್ಜಿ ಸಲ್ಲಿಸಿದ್ದ. ಆ ಅದನ್ನ ಪ್ರಾಸಿಕ್ಯೂಷನ್ ಮಾನ್ಯ ಮಾಡಿತ್ತು, ಪ್ರದೋಷ್ ಸಲ್ಲಿಸಿರುವಂಥ ಅರ್ಜಿಯನ್ನು. ನಂತರ ಕೋರ್ಟಲ್ಲೂ ವಾದ ಪ್ರತಿವಾದ ದಾಖಲಾಗಿದೆ. ಪ್ರದೋಷನ್ನ ನ್ಯಾಯಾಧೀಶರು ಕೇಳಿದ್ದಾರೆ, ಸ್ವ ಇಚ್ಛೆಯಿಂದ ಈ ಅರ್ಜಿಯನ್ನು ಹಾಕಿರೋದಾ, ಆ ಅರ್ಜಿಯಲ್ಲಿ ಏನಿದೆ ಅನ್ನೋದು ನಿನಗೆ ಗೊತ್ತಿದೆಯಾ? ಇದೆಲ್ಲವನ್ನು ಕೇಳಿದಾಗ ಪ್ರದೋಷ್, ಹೌದು, ನಾನು ಪ್ರಜ್ಞಾಪೂರ್ವಕವಾಗಿಯೇ ಈ ಅರ್ಜಿಯನ್ನು ಸಲ್ಲಿಸಿದ್ದೀನಿ ಮತ್ತು ನನ್ನ ವಕೀಲರು ಇದರಿಂದ ಆಗಬಹುದಾದಂಥ ಪರಿಣಾಮದ ಬಗ್ಗೆಯೂ ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಅಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರದೋಷ್ ಹೇಳಿಕೊಂಡಿದ್ದಾರೆ. ಇವತ್ತು ನ್ಯಾಯಾಲಯ ಇದಕ್ಕೆ ಸಂಬಂಧಿಸಿದಂಥ ಆದೇಶವನ್ನು ಪ್ರಕಟಿಸೋದಕ್ಕಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಇವತ್ತಿನ ಆದೇಶ ಎಷ್ಟು ಮಹತ್ವ ಆಗತ್ತೆ ಇಡೀ ಪ್ರೊಸೀಜರ್ ಅಲ್ಲಿ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ನಾವು ಮತ್ತೆ ಅವರನ್ನು ಸಂಪರ್ಕಿಸೋ ಪ್ರಯತ್ನವನ್ನು ಮಾಡ್ತೀವಿ. ಪ್ರದೋಷ್ ಸಲ್ಲಿಸಿರುವಂಥ ಅರ್ಜಿಗೆ ಸಂಬಂಧಿಸಿದಂತೆ ಇವತ್ತು ನ್ಯಾಯಾಲಯ ಪ್ರಕಟಿಸುವಂಥ ಆದೇಶ ಇಡೀ ಕೇಸ್ನಲ್ಲಿ ಬಹಳ ಮಹತ್ವವನ್ನು ಪಡೆಯುತ್ತೆ. ಯಾಕಂತಂದ್ರೆ ಎಷ್ಟು ದಿನ ಆರೋಪಿಯಾಗಿದ್ದಂಥ ವ್ಯಕ್ತಿ ಅಪ್ರೂವರ್ ಆಗಿ ಬದಲಾಗಿ ಪ್ರಾಸಿಕ್ಯೂಷನ್ ಏನು ಹೇಳಿದೆಯೋ ಅದು ನಿಜ ಅನ್ನೋದನ್ನು ಒಪ್ಕೊಳ್ತಾ ಇದ್ದಾನೆ. ದರ್ಶನ್ ಪಾಲಿಗೆ ಇದು ಬಹುದೊಡ್ಡ ಸಂಕಷ್ಟವನ್ನು ತಂದಿಡೋದು ಖಚಿತ ಅಂತ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.